ನಮ್ಮ ಬಾಸ್ ಅವ್ರ ಬಾಂಧವ್ಯ ಒಂದ್ 40 ವರ್ಷದ್ದು. ನಾವು ಒಂದೊಂದು ನೆನಪುಗಳು ಮಾಡ್ಕೊತಿದ್ರೆ ಎಲ್ಲ ಖುಷಿ ಆಗತ್ತೆ. ಅವ್ರು ಆಮೇಲೆ ಹಿತೈಷಿ ಅವರು, ಹಿಂಗ್ ಬದುಕ್ಬೇಕು, ಆ ತರ ಇರಬೇಕು, ಈ ದಾರಿಲಿ ಹೋಗಿ ಚೆನ್ನಾಗಿರ್ತೀರಾ ಅಂತ. ನಾವು ಆ ದಾರಿ ಹುಡ್ಕೊಂಡ್ ಬಂದಿದ್ದಕ್ಕೆ, ಆ ಗೌರವ ಕೊಟ್ಟಿದ್ದಕ್ಕೆ ಇವತ್ತು ಒಂದು ಬೆಳ್ಳುಳ್ಳಿ ಕಬಾಬ್ ಈ ಮಟ್ಟಕ್ಕೆ ಹೋಯ್ತು. ಒಂದೇನಂದ್ರೆ ಅವ್ರು ಕಲ್ಸ್ಕೊಟ್ ಪಾಠ, ಅಲ್ಲಿ ಕಲಿಕೆ ಆಗಿದ್ದೆ ನಾವು ಕಲಿತಾ ಇದೀವಿ. ಇವತ್ತವರೆಗೂ ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಅವರು ನಮ್ಗೆ ಗಂಧದ ಗುಡಿ ಶೂಟಿಂಗ್ ಹೋದಾಗ ಅಲ್ಲಿ ನಾನು ಬರ್ಲಿಲ್ಲ, ಸ್ವಲ್ಪ ಲೇಟಾಗಿ ಹೋದೆ. ಅಲ್ಲಿ ಎಲ್ಲರಿಗೂ ಹೇಳಿದ್ರು ಒಳ್ಳೆ ಅಡಿಗೆ ಮಾಡೋರು ಬರ್ತಾ ಇದಾರೆ ನಮ್ ಚಂದ್ರು ಅಂತ. ಆ ಗೌರವ, ಆ ಪ್ರೀತಿ, ಒಂದ್ ಎಲ್ಲೇ ಹೋದ್ರು ನಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳು ಹೇಳ್ತಾ ಇದ್ರು. ಆಮೇಲೆ ಖುಷಿ ಆಗ್ತಿತ್ತು. ಎಲ್ಲೂ ಅಯ್ಯೋ ಒಬ್ಬ ಲೇಬರು ಅನ್ನೋ ಮೆಂಟಾಲಿಟಿ ಯಾವತ್ತಲ್ಲ. ನಮ್ ಚಂದ್ರು, ನಮ್ ಮನೆ, ಆ ತರ ಹೇಳ್ತಿದ್ದಾಗ ಅದನ್ನೇ ನಾವು ಉಳಿಸ್ಕೊಂಡು ಹೋಗಿದೀವಿ. ಯಾರೇ ಕೇಳಿ ಪ್ರೀತಿಯಿಂದ ಮಾತಾಡಿಸ್ತೀವಿ. ಕಲೀರಿ. ಎಲ್ಲರೂ ಅಷ್ಟೇ ಹೇಳೋದೇನಂದ್ರೆ ಅವ್ರು ಕಲ್ಸಿದ್ ನಾವು ದಾರಿ ನಡ್ಕೊಂಡು ಹೋಗ್ತಾ ಇದೀವಿ. ಒಂದು ಸಣ್ಣ ಪುಟ್ಟ ಅಡಚಣೆ ಆಗ್ಬೋದು, ಆದ್ರೆ ಯಾವತ್ತಿದ್ರು ದಾರಿ ಸರಿಯಾಗಿದ್ರೆ ಎಲ್ಲ ಕರೆಕ್ಟ್ ನಡ್ಕೊಂಡು ಹೋಗ್ಬೋದು. ಒಳ್ಳೊಳ್ಳೆ ಬುದ್ಧಿ ಮಾತುಗಳು ಹೇಳಿದ್ದಾರೆ. ನಾವು ಆ ಬುದ್ಧಿ ಅಪ್ಪಾಜಿ ಆಗ್ಲಿ, ಆ ಮನೇಲಾಗ್ಲಿ, ಶಿವಣ್ಣವ್ರಾಗ್ಲಿ, ರಾಘಣ್ಣವ್ರಾಗ್ಲಿ, ಪ್ರತಿಯೊಂದನ್ನು ಗುರುತಿಸ್ಬಿಟ್ಟು ಈ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾ ಇದ್ರು. ಅದನ್ನ ತಿದ್ಕೊಂಡು ಹೋಗಿದ್ದಕ್ಕೆ ಇವತ್ತೆಲ್ಲ ಚೆನ್ನಾಗಿದ್ವಿ. ಆ ಮನೇಲಿ ಭಾವನೆಗಳೇ ಬೇರೆ, ಅದೊಂಥರ ಮನೆ. ಆ ಮನೇಲಿ ನಾವು ಕಲ್ತ್ಕೊಂಡ್ಬಂದು ಪಾಠಶಾಲೆ ಹೆಂಗಿರುತ್ತೆ, ಆ ಪಾಠಶಾಲೆ ತರನೇ ಈ ಮನೇಲಿ ನಾವ್ ಏನನ್ನ ಬದುಕಿ ಬಂದ್ಬಿಟ್ರೆ ಹೊರಗಡೆ ಬದುಕಕ್ 100 ದಾರಿ ಇರುತ್ತೆ. ಏನಕ್ಕಂದ್ರೆ ಅಲ್ಲಿ ಕಲ್ಸಿರ್ತಾರಲ್ಲ ಪಾಠ, ಆ ಪಾಠ ನಾವು ಕಲ್ತ್ಕೊಂಡು ಹೋಗ್ಬಿಟ್ರೆ ಖುಷಿನೇ ಬೇರೆ. ಬಾಸ್ ಅಂತೀವಿ, ಬಾಸ್ದೊಂದು ಒಂದೊಂದು ನೆನಪುಗಳು. ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋದಾಗ ಮಟನ್ ಸಾರು ಮಾಡಿಸಿದ್ದು, ಅಲ್ಲಿ ನಾವು ಇದಕ್ಕೆ ಹೋದಾಗ ಗಣದ ಗುಡಿ ಶೂಟಿಂಗ್ ಹೋದಾಗ ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ದು. ಆಮೇಲೆ ಈಗ ಕೊರೋನಾ ಟೈಮಲ್ಲಿ ಸೌದೆ ಅಡಿಗೆಗಳು ಮಾಡಿದ್ವಿ. ರುಚಿಯಾಗಿ ಮಾಡಿದ್ರು, ಖುಷಿಯಾಗಿ ತಿನ್ಸಿದ್ರು. ಆ ಪ್ರೀತಿಗಳೆಲ್ಲ ಯಾರು ತೋರಿಸ್ತಾರೆ? ಯಾರ ಚಂದ್ರು ಬಟ್ಟ ಹೋಗೋ ಅನ್ನೋರು ಕಾಲ. ಅಷ್ಟು ಪ್ರೀತಿ ತೋರಿಸಿ ಎಲ್ಲ ಅಡಿಗೆಗಳು ಕೇಳಿ ಕಲ್ತಿದ್ದಾರೆ ಅಂದ್ರೆ ಅವ್ರ ನೆನಪುಗಳು ನನಗಿದ್ದು. ನಾನು ಬಹಳ ಅಡಿಗೆಗಳು ಕಲ್ತಿದ್ದಾರೆ, ಬಹಳ ಅಡಿಗೆಗಳು ಮಾಡಿದ್ದಾರೆ. ಜೇಮ್ಸ್ ಪಿಕ್ಚರ್ಗೆ ಹೋದಾಗ ತುಂಬಾ ನಾಟಿ ಕೋಳಿ ಸಾರು ಅಂತೂ ತುಂಬಾ ಚೆನ್ನಾಗಿರ್ತೈತೆ. ಇವತ್ತು ಅವ್ರು ಹುಟ್ಟಿದಬ್ಬಕ್ಕೋಸ್ಕರ ಅವ್ರಿಗಾಗಿ ಒಂದು ನಾಟಿ ಕೋಳಿ ಸಾರು ಮಾಡಿಕೊಟ್ಟಿದ್ದೀನಿ. ಅವ್ರಿಗಾಗಿ ಪ್ರಸಾದ ಅಂತ ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದ್ದೀನಿ. ನೀವೆಲ್ಲ ನೋಡಿ ಖುಷಿ ಪಡಿ. ಇವತ್ತು ಬಾಸ್ 50 ಪವರ್ 50 ಅಂತ ಹುಟ್ಟಿದಬ್ಬ ಆಚರಿಸ್ತಾ ಇದ್ದಾರೆ. ನಾವು ಅವ್ರ ಜೊತೆಲಿ ಯಾವಾಗ್ಲೂ ಇರ್ತೀವಿ. ಇದೇ ತರ ಪ್ರೀತಿ ಬರ್ತಾ ಇರುತ್ತೆ. ನಮ್ಗೇನಾಗಿದೆ, ಖುಷಿ ಇದೆ ಬಿಟ್ರೆ ದುಃಖ ಅಂತೂ ಇಲ್ಲ. ಯಾಕಂದ್ರೆ ಅವ್ರು ಇದ್ದಾರೆ, ದೇವ್ರಾಗಿದ್ದಾರೆ. ಆ ದೇವ್ರು ಯಾವಾಗ್ಲೂ ನಮ್ಮ ಜೊತೆ ಇರೋವಾಗ ನಮ್ಗೆ ಇನ್ನೂ ಹುಮ್ಮಸ್ ಬರುತ್ತೆ, ಪವರ್ ಬರುತ್ತೆ. ಇದೇ ತರ ಪ್ರೀತಿ ಬೆಳೆಸ್ಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಭಿಮಾನಿಗಳು. ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಅಪ್ಪಾಜಿ ಮೇಲೆ ಇರುತ್ತೆ. ಈ ಪ್ರೀತಿ ಬೆಳೆದ್ರೆ ಇನ್ನ 1 more ಅನ್ನುತ್ತೆ. ಏನಂತೀರಾ? ಯಾವತ್ತು ದುಃಖವಾಗಿರ್ಬಾರ್ದು. ಅವ್ರು ಯಾವಾಗಲೂ ದೇವರಾಗಿರ್ತಾರೆ. ಆ ದೇವ್ರನ್ನ ನೋಡ್ತಾ ಇರಬೇಕು, ಸಂತೋಷ ಪಡ್ತಾ ಇರಬೇಕು. ಏನಂತೀರಾ? ಚಟಾಪಟ ಅನ್ನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.